ಯಾವತ್ತು ಬೇಜಾರು ಮಾಡ್ಕೋಬೇಕು. ಅಪ್ಪ ಕಮ್ಮಿ ಕೊಡ್ತಾ ಅಂತ ಆ ಮನ್ಸಲ್ಲಿ ಬರಬೇಡ್ದು ಅಂತಾರೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಡ್ರೈ ಗೋಬಿ ಮಾಡೋಕ್ಕೆ. ಸೊ ಕೋಸ್ ಬಿಸಿನೀರಲ್ಲಿ ಅರಶಿನ ಹಾಕಿ ನೆನೆ ಹಾಕಿ. ಅವಳಿಗೂ ನಾನು ಅದನ್ನೇ ಹೇಳ್ಕೊಟ್ಟಿಲ್ಲ. ಅಕ್ಕ ಇಟ್ಟಿದ್ದೆ ನೆಚ್ಕೊ ಮಾಡ್ಕೊಂಡು ಬಂದಿದ್ದೆ. ಸುಮ್ಮನಿರು. ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಊರಿಂದ ನಮ್ಮ ಅತ್ತೆ ಮತ್ತು ನನ್ನ ಮಗಳು ಬರ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಎಲ್ಲ ಹೆಂಗಿರುತ್ತೆ ಅಂತ ನೀವು ತಿಳ್ಕೊಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ರಮೇಶ್ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಖುಷಿಗೆ ಏನೇನೆಲ್ಲ ತಂದಿದ್ಯಪ್ಪ? ಮಗಳು ಬರ್ತಾರೆ ಖುಷಿಗೆ. ಅವಳು ಮಶ್ರೂಮ್ ಬಿರಿಯಾನಿ ಮಾಡೋದು. ನಾನು ಅದಕ್ಕೋಸ್ಕರ ಮಶ್ರೂಮ್ ತಂದಿದ್ದೀನಿ. ಚಿಕನ್ ಮಶ್ರೂಮ್ ಹೆಂಗಿದೆ ನೋಡಿ, ಸಕ್ಕತ್ತಾಗಿದೆ. ಮತ್ತು ಅವಳು ಗೋಬಿ ಬೇಕು ಅಂದು ಚಿಕನ್ ನೋಡಿ ಒಳ್ಳೆ ಫ್ರೆಶ್. ಮತ್ತು ಅವಳಿಗೆ ತಿಂಡಿಗಳು ಮಗಳಿಗೋಸ್ಕರ ಅವಳಿಗೋಸ್ಕರ ನೋಡಿ. ಯಾವತ್ತು ಬೇಜಾರು ಮಾಡ್ಕೋಬೇಕು. ಅಪ್ಪ ಕಮ್ಮಿ ಕೊಡ್ತಾ ಅಂತ ಆ ಮನ್ಸಲ್ಲಿ ಬರಬೇಡ್ದು ಅಂತಾರೆ. ನೋಡಿ ಫ್ರೆಂಡ್ಸ್, ಏನು ಅಂಗಡಿನೇ ತೊಗೊಂಬಂದ್ಬಿಟ್ಟಿದ್ಯಾ? ನಾವು ಬೇಜಾರು ಮಾಡ್ಕೊಂಡು ನನ್ನ ಮಗಳು ನಮ್ಮ ಅಪ್ಪ ಕಮ್ಮಿ ಕೊಡ್ತಾ ಅಂತ ಅವ್ರ ಮನ್ಸಲ್ಲಿ ಬರಬೇಡ್ದಲ್ಲ, ಅದಕ್ಕೋಸ್ಕರ ಫ್ರೆಂಡ್ಸ್. ಮತ್ತು ಇನ್ನೊಂದು ಅವಳಿಗೆ ಏನಂತ ಅಂದರೆ, ಇನ್ನೊಂದು ಕೇಳಿದ್ಲು, ಪನ್ನೀರ್ ಕೇಳಿದ್ಲು. ಅದಕ್ಕೆ ನಂದಿನ ಫ್ರೆಶ್ ಆಗಿ ತಂದಿದ್ದೀನಿ. ನಂದಿನ ಬೆಳಗ್ಗೆ ಇವಾಗ ಮಗಳು ಬರ್ತಾರ. ಖುಷಿಗೆ ಏನು ಮಾಡ್ತಾ ಇದೀಯಾ? ಅಡುಗೆ ಏನು ಮಾಡಿಕ್ತಾ ಇದೆಯಾ ಇವತ್ತು? ಅಡುಗೆ ನಮ್ಮ ಮನೇಲಿ ಏನು ಅಂತ ಅಂದರೆ ಬಿರಿಯಾನಿ. ಏನು ಬಿರಿಯಾನಿ? ಯಾಕೆ ನಾನ್ ವೆಜ್ ಮಾಡಲ್ವಾ? ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಕುರ್ಮಾ. ಯಾಕೆ ನಾನ್ ವೆಜ್ ಮಾಡಲ್ವಾ? ಪನ್ನೀರಲ್ಲಿ ಇವತ್ತು ಏನು ಮಾಡ್ತೀವಿ ಗೊತ್ತಾ ಫೆಸ್ಟ್? ಯಾಕೆ ನಾನ್ ವೆಜ್ ಮಾಡ್ತಾ ಇಲ್ಲ? ಇವತ್ತು ನಮ್ಮ ಬ್ರದರ್, ನಮ್ಮ ಅಣ್ಣ ಇದ್ದಾರಲ್ಲ, ಅವ್ರು ಧರ್ಮಸ್ಥಳ ಹೋಗಿದ್ದಾರೆ. ಅದಕ್ಕೋಸ್ಕರ ಆ ಪ್ರಯುಕ್ತವಾಗಿ ನಾನ್ ವೆಜ್ ಇವತ್ತು ಕ್ಯಾನ್ಸಲ್. ಅದಕ್ಕೆ ಬರೀ ವೆಜ್ ಬಿರಿಯಾನಿ. ಇವತ್ತೇನು ಮಾಡ್ತೀನಿ ಇವತ್ತು ಸ್ಪೆಷಲ್ ಏನು ಗೊತ್ತಾ? ಇವತ್ತು ಪನ್ನೀರ್ ಕಬಾಬ್ ಮಾಡ್ತೀನಿ. ಇವತ್ತು ನಿಜ ಮಾಡ್ತೀಯಾ? ನಿಜ ಪನ್ನೀರ್ ಕಬಾಬ್ ಮಾಡೋಣ, ಟ್ರೈ ಮಾಡೋಣ ಅಂತ ಇದ್ದೀನಿ. ಹೆಂಗಾಗುತ್ತೆ ನೋಡೋಣ. ನೈಟಿ ವ್ಯಾಚ್ ಕಮನ್. ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದು ಡ್ರೈ ಗೋಬಿ ಮಾಡೋಕ್ಕೆ. ಸೊ ಕೋಸ್ ಬಿಸಿನೀರಲ್ಲಿ ಅರಶಿನ ಹಾಕಿ ನೆನೆ ಹಾಕಿದ್ದೀನಿ. ಸೊ ಇವಾಗ ಕುಕಿಂಗ್ ಸ್ಟಾರ್ಟ್ ಮಾಡಬೇಕು. ಲೆಟ್ಸ್ ಗೋ. ಇವಳೆ ಕೇಳಿದ್ಲು ಫ್ರೇಮ್ ಬೇಕು ಅಂತಿದ್ಲು. ಅದಕ್ಕೆ ನಾವು ಮಾಡಿಸ್ಕೊಂಡವಳೆ. ಅವಳದೇ ಮಾಡಿಸಿರೋದು. ಅವ್ನು ಬೇಕಾದ್ರೆ ಸಪ್ರೇಟಾಗಿ ಮಾಡೋಣ. ಇವಳ್ದು ಒಬ್ಳದ್ದು ಮಾತ್ರನೇ ಮಾಡಿಸಿರೋದು. ಇಬ್ಬರದು ಮಾಡಿಸ್ಬೇಕಾಯ್ತು. ಅವ್ರಿಬ್ರದ್ದು ಮಾಡಿಸ್ಕೊಡ್ತೀನಿ, ಸುಮ್ಮನೆ ರೀ. ನೀನು ತೆಗಿಯವ ಆಯಿತು. ನಿಮ್ಮ ಚಿಕ್ಕಪ್ಪ ಏನು ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿರೋದಲ್ಲ, ಅದು ನನ್ನ ಕಾಸಲ್ಲಿ ಮಾಡಿಸ್ಕೊಟ್ಟಿರೋದು. ಅವ್ನು 1 ರೂಪಾಯಿ ಕೊಟ್ಟಿಲ್ಲ. ತೆಗಿ ಪರವಾಗಿಲ್ಲ, ತೆಗಿಯವ. ಅವಳಿಗೂ ನಾನು ಅದನ್ನೇ ಹೇಳ್ಕೊಟ್ಟಿಲ್ಲ. ಅಕ್ಕ ಇಟ್ಟಿದ್ದೆ ನೆಚ್ಕೊ ಮಾಡ್ಕೊಂಡು ಬಂದಿದ್ದೆ. ಸುಮ್ಮನಿರು. ಅಯ್ಯೋ ಅಲ್ಲಿ ಬಿಟ್ಬಿಟ್ಲ ತೆಗೆ. ಅದೆಲ್ಲ ಬರೀ ನನ್ನ ಮೊಬೈಲಲ್ಲಿ ತೆಗ್ದಿರೋ ಫೋಟೋನೇ. ಯಾವ ತೆಗ್ದಿದೀವ? ಎಲ್ಲವೂ ನನ್ನ ಮೊಬೈಲಲ್ಲೇ ತೆಗ್ದಿರೋದು. ಅವನೇನು ಸ್ಟಾಪ್ ಕೊಡ್ತಿರ್ಲಿಲ್ಲ ಕಂಡುಬಿಡು. ಹಾಂ ಕಮಾನ್ ಸ್ಪೀಕ್ ಅಪ್ ಹೇಳಿ. ಊರಿಂದ ಅಮ್ಮ ಬಂದಿದ್ರು, ಅತ್ತೆ ಬಂದಿದ್ರು, ಮಗಳು ಬಂದಿದ್ರು. ಮಗಳೆಲ್ಲ ಐನಿಲ್ಲ, ನಮ್ಮ ಮಗಳು ನಮ್ಮ ಮಗಳೇ ಬಂದು
ರೋಸು ತುಂಬ ಬೇಜಾರಾಯಿತು. ಯಾಕೆ? ಇನ್ನೇನು ಮತ್ತೆ ಅವ್ರು ಬಂದು ಹೋದ್ಮೇಲಂತೂ ಹಾಂ. ಬೇಜಾರು. ನೆಕ್ಸ್ಟ್ ವಾರ ನಾವು ಹೋಗುವ. ಸಂಡೇ ಮುಗಿದಾಯಿತು ಹಾಂ. ಅಷ್ಟೇ. ನಾಳೆಯಿಂದ ಡ್ಯೂಟಿ. ಅಷ್ಟೇ. ಮಂಡೇ Okay, bye. ಮುಗೀತು, ಸಂಡೇ ಮುಗೀತು. ನೆಕ್ಸ್ಟ್ ವೀಕ್ ಸಿಗುವ. ಹಾಂ, ನೆಕ್ಸ್ಟ್ ವೀಕ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸೊ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.